ಶ್ರೀ 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 ಭಗವಂತ ನಾರಾಯಣ ಗುರೂಜಿಯವರ ದಿನಾಚರಣೆಯನ್ನ ಇದೇ ತಿಂಗಳು 28ನೇ ತಾರೀಕು ನಾಳೆ ನಮ್ಮ ತಾಲೂಕು ಆಫೀಸಲ್ಲಿ ನಾವೆಲ್ಲ ಏನು ಈಗ ತಾನೇ ನಮ್ಮ ದೊಡ್ಡವರು ಹೇಳ್ತಾ ಇದ್ರು 5,000 ಜನ ಇದೀವಿ ಅಂತ. 5,000 ಜನ ಇದೀವಿ ಅಂತ. ದಯವಿಟ್ಟು ನಾಳೆ ಎಲ್ಲರೂ ಆ ಒಂದು ಈಡಿಗ ಸಮಾಜದಲ್ಲಿ ಆ ಸಮಾಜಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ನಾವೆಲ್ಲ ಬಂಧುಗಳು ಏನು ಇಡೀ ಮನುಕುಲಕ್ಕೆ ವಿದ್ಯೆಯನ್ನು ಕೊಡಬೇಕಂತ ಏನು ನಾರಾಯಣ ಗುರೂಜಿಯವರ ಒಂದು ಆದ್ಯ ಇಟ್ಟಿದ್ರು. ನಾಳೆಲ್ಲ ಬಂದು ನಮ್ಮ ತಾಲೂಕು ಆಫೀಸಲ್ಲಿ 10:30ಕ್ಕೆ ಪೂಜೆ ಇರ್ತದೆ. ನಾವೆಲ್ಲ ಬಂದು ಭಾಗವಹಿಸಿ ಆ ನಾರಾಯಣ ಗುರೂಜಿಯವರ ಆ ದಿನಾಚರಣೆಯನ್ನ ಅರ್ಥಗರ್ಭಿತವಾಗಿ ಮಾಡಬೇಕಂತ ತಮ್ಮನ್ನೆಲ್ಲ ಈಡಿಗ ಸಮಾಜದಲ್ಲಿ ಕೇಳ್ಕೊಂತ ಇದ್ದೀನಿ. ಈಗ ತಾನೇ ನಮ್ಮ ಸಮಾಜದ ಮುಖ್ಯಸ್ಥರು ಮತ್ತು ನನ್ನ ಮುಖಂಡರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದೊಡ್ಡವರು ಹೇಳಿದ್ದಾರೆ, ಏನು ನಮ್ಮ ಸಮಾಜಕ್ಕೆ ಮನೆಗಳು ತುಂಬಾ ಕಡಿಮೆ ಬಂದಿದ್ದಾವಂತ. ನಿಮ್ಮ ಸಮಾಜಕ್ಕೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆಗಳೇ ಕೊಟ್ಟಿಲ್ಲ ಸರ್ಕಾರ. ಈಗಾಗಲೇ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಒಂದು 1,500 2,000 ಮನೆಗಳನ್ನ ಆಲ್ರೆಡಿ ನಾನು ಅಲಾಟ್ಮೆಂಟ್ ಬರ್ಸ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೆಗಳು ಬಂದ ಕೂಡಲೇ ತಮ್ಮ ಸಮುದಾಯನ ಕರೆದು ವಿಶೇಷವಾಗಿ ನಿಮಗೆ ಒಂದು 100ರಿಂದ 150 ಮನೆ ಕೊಡೋಕ್ಕೆ ನಾನು ಶತಪ್ರಯತ್ನವನ್ನು ಲೀಸ್ಟ್ ಮಾಡಿ ಕೊಡ್ತೀನಿ. ಇದು ನಾನು ನಿಮಗೆ ಮಾತು ಕೊಡ್ತೇನೆ. ಈಗಾಗಲೇ ನನ್ನ ಮುಖಂಡರು, ಯುವ ಮುಖಂಡರಾಗಿರ್ತಕ್ಕಂಥ ಗಂಗಾಧರ್ ಅವರು ಕಳೆದ 3 ದಿವಸಗಳಿಂದ ಮನೆಗೆ ಬಂದು ಕುಲಂಕುಷವಾಗಿ ಮಾತಾಡಿ ಸಮುದಾಯದ ಕುಂದುಕೊರತೆಗಳ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಅದೇನು ಗೊತ್ತಾಗುತ್ತೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ ಖರಾಬ್ ಜಮೀನು ಎಲ್ಲಿದೆ ಅಂತ. ನಿಮ್ಮ ಮಾತ್ರ ಗೊತ್ತಾಗ್ತದೆ. ಎಲ್ಲರೂ ಬಂದು ಹೇಳ್ತಾರೆ ಖರಾಬ್ ಜಮೀನು ಇಲ್ಲಿದೆ ಅಂತ ಹೇಳ್ತಾರೆ. ಈ ಮುಳಭಾಗದ ತನಕಲ್ಲಿ ಸೇಲ್ಗಿದೆ ಅಂತ ನಂಗಂತ ಅರ್ಥ ಆಗ್ತಾ ಇಲ್ಲ. ಎಲ್ಲಲ್ಲಿದೆ ನನಗೆ ಗೊತ್ತಿಲ್ಲ, ಬಟ್ ಜನ ಬಂದು ಹೇಳ್ತಾರೆ ಇಂಥ ಕಡೆ ಜಮೀನು ಇದೆ ಅಂತ ಹೇಳ್ತಾರೆ. ಇವತ್ತೇನು ನಮ್ಮ ಸಮುದಾಯಕ್ಕೆ ಸಮುದಾಯವನ್ನು ಕಟ್ಟಲಿಕ್ಕೆ ಜಾಗವನ್ನು ಬೇಕು ಅಂತ ಏನು ಕೇಳಿದಿರಿ, ಮನವಿಯನ್ನು ಸ್ವೀಕಾರ ಮಾಡಿದ್ದೀನಿ. ಆದಷ್ಟು ಬೇಗ ಏನು ನಿಮಗೆ ಆಗತಕ್ಕಂಥ ಸಮುದಾಯ ಭವನಕ್ಕಾಗತಕ್ಕಂಥ ಜಾಗವನ್ನ ಅಲಾಟ್ ಮಾಡಿ. ನಾನು ಈಗಾಗಲೇ ತಹಸೀಲ್ದಾರ್ ಹತ್ರ ಮತ್ತು ಸಾಮಾನ್ಯ DC ಹತ್ರ ಕೂಡ ಮಾತಾಡಿದ್ದೀನಿ. ಸುಮಾರು 13 ಜಾತಿಗಳಿಗೆ, ಉಪಜಾತಿಗಳಿಗೆ, ಈ ದೊಡ್ಡ ದೊಡ್ಡ ಜಾತಿಗೆಲ್ಲ ಇದೆ, 5 ಎಕರೆ 6 ಎಕರೆ ಇದೆ. ಈ ಸಣ್ಣ ಸಣ್ಣ ಜಾತಿ ಎಲ್ಲ ಮರ್ತ ಬಿಟ್ಟವ್ರೆ. ಈ ಗಾಡಿ ಸಮುದಾಯ, ಈಡಿಗ ಸಮುದಾಯ, ಈ ಪಡಿಗ ಸಮುದಾಯ, ತಿಗಲ್ರ ಸಮುದಾಯ, ಈ ಬ್ರಾಹ್ಮಣರ ಸಮುದಾಯ, ಈ ನಮ್ಮ ಪರಚಮ ಸಮುದಾಯ, ಇವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ ಜನ ನಾವು ಮರ್ತೋಗ್ಬಿಟ್ಟು ಮಟ್ಟಕ್ಕೆ ಹೋಗಿದ್ವಿ. ಎಲ್ಲ ಇದ್ರೆ ಚಿಕ್ಕ ಚಿಕ್ಕ ಹಳ್ಳ ಸೇರಿ ದೊಡ್ಡ ಹಳ್ಳ ಆಗೋದು, ಎಲ್ಲ ಚಿಕ್ಕ ಚಿಕ್ಕ ಸಮುದಾಯ ಇದ್ರೆ ಆಗೋದು. ಬಹುಶಃ ನಾನು ಬಂದಾದ್ಮೇಲೆ ಎಲ್ಲಾ ಸಮುದಾಯವನ್ನು ಗುರುಸಿ ಪ್ರತಿಯೊಂದು ಸಮುದಾಯ ಕೂಡ ಜಾಗ ಕೊಡ್ತಾ ಇದ್ದೀನಿ. ಅದೇ ರೀತಿ ಕೂಡ ನಾನು ನಿಮ್ಗೆ ಮಾತು ಕೊಡ್ತೀನಿ. ಅಂಬಿಗ ಚೌಡ ಕೂಡ ಕೊಟ್ಟಿದ್ದೀನಿ, ಅಂಬಿಗ ಚೌಡಿ ಅವರಿಗೆ ಕೂಡ ಕೊಟ್ಟಿದ್ದೀನಿ, ಕಡಿಮೆ ಇದ್ರೆ ಕೂಡ ಅವ್ರು ಕೊಟ್ಟಿದ್ದೀವಿ. ಸೊ ಈಗಾಗಲೇ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಆದಷ್ಟು ಬೇಗ ಇದನ್ನ ಫೈಲ್ ಮಾಡಿ ಪುಟಪ್ ಮಾಡಿ ಈ ಜಾಗವನ್ನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಕೊಡ್ತೀನಿ. ಅದರಿಂದ ಈ ಜಾಗ ಆದ್ಮೇಲೆ ಮತ್ತೆ ನಿಮ್ನೆಲ್ಲ ಕರೆದು ಒಂದ್ಸರಿ ಮಾತಾಡಿ ಎಷ್ಟು ಅನುದಾನ ಬೇಕೋ ನನ್ನ ಕೈಯಲ್ಲಿ ಒಂದು ಅನುದಾನವಾಗಿ. ಸೊ ನಿಮ್ ಜಾತಿಗೆ ಕೂಡ ನಾನೊಬ್ಬ ಇದೀನಿ, ಒಬ್ಬ ಶಾಸಕನಾಗಿ ಒಂದ್ ಜಾತಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲಾ ಜಾತಿಗೆ ಕೂಡ ಶಾಸಕನಾಗಿದ್ದೆ ಅಂತ ಕೆಲಸವನ್ನು ನಾನು ಮಾಡ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ವರ್ಷದಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ. ಇದೇ ವರ್ಷ ಈ ಕೆಲಸ. ಅದರಿಂದ ತಾವುಗಳು ನಾಳೆಲ್ಲ ಬಂದು ಶ್ರೀ ನಾರಾಯಣ ಗುರೂಜಿಯವರ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ಆ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ತಮ್ಮಲ್ಲಿ ಮನವಿಯಾಗಿ ಕೇಳ್ಕೊಂತೇನೆ. ಥ್ಯಾಂಕ್ ಯು.